ಶ್ರೇಷ್ಠ ಆಚರಣೆಗಳ ಪೈಕಿ ಒಂದು ಪೂರ್ಣ ಕುಂಭಮೇಳ. ಅದನ್ನು 144 ವರ್ಷಕ್ಕೊಮ್ಮೆ ನಡೆಯುವಂಥ ಮಹಾಕುಂಭ ಅನ್ನೋ ರೀತಿಯ ಪ್ರಚಾರವನ್ನು ಮಾಡಲಾಗ್ತಾ ಇದೆ. ಇದರಲ್ಲಿ ತಪ್ಪೇನು ಅನ್ಬೋದು. ಸನಾತನಿ ಒಬ್ಬ ನನ್ನ ಪೂರ್ವಜರಿಗೆ ಈ ಅವಕಾಶ ಸಿಗ್ತೋ ಇಲ್ವೋ, ನನ್ನ ಮುಂದಿನ ಪೀಳಿಗೆಗೆ ಅವಕಾಶ ಸಿಗುತ್ತೋ ಇಲ್ವೋ, ನನಗೆ ಈ ಸೌಭಾಗ್ಯ ಸಿಕ್ಕಿದೆ ಅನ್ನೋ ಕಾರಣಕ್ಕೆ ಪ್ರಯಾಗದ ಕಡೆಗೆ ಪ್ರಯಾಣ ಮಾಡ್ತಾ ಇದ್ದಾನೆ. ವ್ಯಾಪಾರಿ ಉದ್ದೇಶದಿಂದ ಒಂದು ರಾಜ್ಯದ ಆರ್ಥಿಕ ಸಬಲೀಕರಣ ಒಂದೇ ಉದ್ದೇಶಕ್ಕಾಗಿ ಸನಾತನ ಧರ್ಮದ ಭಕ್ತರ ಆಸ್ತಿಯ ದುರುಪಯೋಗ ಆಗ್ತಿದೆಯಾ ಅನ್ನೋದು ನನ್ನ ಖೇದಕ್ಕೆ ಕಾರಣ. ಇದನ್ನು ನೀವು ಹೇಗೆ ವ್ಯಾಖ್ಯಾನಿಸ್ತೀವಿ? ಅಲ್ಲಪ್ಪ, ದುರುಪಯೋಗ ಯಾಕೆ? ಇಷ್ಟು ಜನ ಹೋದಾಗ ಅವ್ರಿಗೊಂದು ಹೋಟೆಲ್ ಬೇಡವೆ? ಯಾಕೆ ಅಲ್ಲ ಹೇಳಿ. ನಾನು ಹೇಳ ಯಾಕೆ ಅಂತ. 144 ವರ್ಷಕ್ಕೆ ಒಂದ್ಸಲ ಕುಂಭ ಆಗುತ್ತೆ. ಅದಕ್ಕೆ ಎಕ್ಸ್ಪ್ಲೇಷನ್ಸ್ ಇದೆ. Yes, ಅದು yes. ಯಾಕೆ ಅಂತ ನಾನು ಗ್ರಹಗಳು ಒಂದು ಪರ್ಟಿಕ್ಯುಲರ್ ಕಾನ್ಫಿಗರೇಷನಲ್ಲಿ ಬಂದಾಗ, ವಿಶೇಷವಾಗಿ ಗುರುಗ್ರಹವನ್ನು ಆಧಾರವಾಗಿಟ್ಟುಕೊಂಡು ಇಷ್ಟು ಗ್ರಹಗಳು ಒಟ್ಟಿಗೆ ಒಂದೇ ಸಾಲಿನಲ್ಲಿ ಬಂದಾಗ ಆವಾಗ ನಡೆಯುವ ಕುಂಭ ಮಹಾಕುಂಭ. ಇಷ್ಟು ಗ್ರಹಗಳು ಒಂದು ಸಾಲಿನಲ್ಲಿ ಬಂದಾಗ ಅದು ಪೂರ್ಣ ಕುಂಭ. ಈ ರೀತಿಯಲ್ಲಿ ಒಂದು ಇದೆ, ಆ ಕುಂಭಮೇಳಕ್ಕೆ ಸಂಬಂಧಪಟ್ಟಂತೆ ವಿವರಣೆ ಇದೆ. ಇಲ್ಲಿ ಯಾವುದರ ದುರುಪಯೋಗ ನೋಡಿ. ದುರುಪಯೋಗ ಯಾವಾಗ ಬರುತ್ತೆ ಗೊತ್ತಾ? ಮೋಸ ನಡೆದಾಗ. ದುರುಪಯೋಗ ಯಾವಾಗ ಬರುತ್ತೆ? ದೌರ್ಜನ್ಯ ನಡೆದಾಗ. ದುರುಪಯೋಗ ಯಾವಾಗ ಬರುತ್ತೆ? ಎಕ್ಸ್ಪ್ಲಾಯ್ಟೇಷನ್ ನಡೆದಾಗ, ಶೋಷಣೆ ನಡೆದಾಗ. ಇಲ್ಲಿ ಯಾರು ಶೋಷಣೆ ಯಾರು ಮಾಡ್ತಾ ಇದ್ದಾರೆ? ಯಾರ ಮೇಲೆ ಯಾರು ದೌರ್ಜನ್ಯ ಮಾಡ್ತಾ ಇದ್ದಾರೆ? ಯಾರು ಯಾರಿಗೆ ಮೋಸ ಮಾಡ್ತಾ ಇದ್ದಾರೆ? ಇಷ್ಟು ಜನ ಹೋಗ್ತಿದ್ದೀವಿ ಅಂದಾಗ ಓಡಾಡ್ಲಿಕ್ಕೆ ಬಸ್ಸುಗಳು ಬೇಕು. ಆ ಬಸ್ಸಿನ ಬಿಸ್ನೆಸ್ ಮಾಡೋರು ಬಸ್ಸುಗಳು ಹಾಕಿದ್ದಾರೆ. ತಿನ್ನೋದಕ್ಕೆ ಏನಾದರೂ ಬೇಕು, ಹೋಟೆಲ್ನವ್ರು ಹೋಗಿ ಊಟ ಎಲ್ಲ ಕೂಡ ಕೊಡ್ತಾರೆ. ಶುದ್ಧವಾದ ಊಟ ಪ್ರೀತಿಯಿಂದ ಕೊಡ್ತಾ ಇದ್ದಾರೆ. ಮತ್ತು ಇನ್ನು ಹೋದಾಗ ಮತ್ತೇನಾದರೂ ಬಟ್ಟೆ ಬರೆ ಎಲ್ಲ ಬೇಕಾಗಬಹುದು. ಬಟ್ಟೆ ಬರೆ ವ್ಯಾಪಾರಿಗಳು ಬಟ್ಟೆ ಬರೆ ಕೊಡ್ತಾರೆ. ನಮ್ಗೆ ಬೇಕಲ್ಲ ಅವೆಲ್ಲ.